ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನಾನಿವತ್ತು ರುಚಿಯಾದ ವೆಜಿಟೇಬಲ್ ಪಲಾವ್ ರೆಸಿಪಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಎಲ್ಲರಿಗೂ. ಬರೀ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಬರ್ರಿ ಈಗ ನೋಡ್ಕೊಂಬರೋಣ. ಈಗ ನೋಡಿರಿ, ನಾನು ಇದಕ್ಕೆ ಟೊಮೆಟೊ, ಒಂದೆರಡು ಉಳ್ಳಾಗಡ್ಡಿ, ಒಂದೆರಡು ಆಲೂಗಡ್ಡೆ, ಒಂದು 3 ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡೇನಿ ರೀ. ಮತ್ತು ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬೋದು ರೀ. ಮತ್ತು ಇಲ್ಲಿ ನಾನು ವಟಾಣಿ ತೋರಿಸಿಲ್ಲ, ಅದನ್ನು ತೊಗೊಂಡೇನಿ, ಆಮೇಲೆ ಹಾಕ್ತೀನಿ ರೀ. ಈಗ ನೋಡಿರಿ, ಮಸಾಲೆಗೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಒಂದು 7-8 ಹಸಿಮೆಣ್ಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇವನ್ನ ಹಾಕಿ ರುಬ್ಕೋಬೇಕು ನೋಡಿರಿ. ಈಗ ನೋಡಿರಿ, ಈಗ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ನಲ್ಲ ರೀ, ಅವನ್ನ ಎಲ್ಲನೂ ಸಣ್ಣಾಗಿ ಹೆಚ್ಕೋಬೇಕ್ರಿ. ಆಮೇಲೆ ಇದಕ್ಕೆ ನಾನು ಏಲಕ್ಕಿ ಲವಂಗ ಹಾಕೋದು ಮರೆತು ಬಿಟ್ಟಿದ್ದೆ ರೀ. ಈಗ ಅದನ್ನ ತೋರಿಸ್ತೀನಿ. ಈಗ ನೋಡಿರಿ, ಇದನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಈಗ ನಾನು ನಾರ್ಮಲ್ ಅಕ್ಕಿ ತೊಗೊಂಡೇನಿ ರೀ. ಇಲ್ಲಿ ನಾವು ಡೈಲಿ ಅನ್ನ ಮಾಡ್ತೀವಲ್ಲ, ಅದು ಅಕ್ಕಿನ ತೊಗೊಂಡೀನಿ. ಈಗ ದೊಡ್ಡ ಗ್ಲಾಸಿಂದ 2.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡೇನಿ ರೀ. ಈಗ ಇದನ್ನು ಕ್ಲೀನಾಗಿ ಒಂದು 2-3 ಸಲ ತೊಳ್ಕೊಂಡು ಇಟ್ಕೋಬೇಕ್ರಿ. ಈಗ ನೋಡಿರಿ, ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡೇನಿ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಳಕತ್ತೀನಿ. ಎಷ್ಟು ಹಾಕ್ಕೊತೀನಪ್ಪ ಅಂದ್ರೆ ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳಕತ್ತೀನಿ ರೀ. ಒಂದು ಅಂದಾಜು ಮೇಲೆ ಹಾಕ್ಕೊಂಡೀನಿ ನಾನು. ಈಗ ನೋಡಿರಿ, ಎಣ್ಣೆ ಕಾದ್ಮೇಲೆ ಈ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ ರೀ, ಈ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಈಗ ಯಾವುದೇ ಮಸಾಲ ರೈಸ್ ಆಗಲಿ, ಪಲಾವ್ ಆಗಲಿ, ಯಾವುದೇ ಆಗಲಿ, ಮೇನ್ ಉಳ್ಳಾಗಡ್ಡಿ ನೋಡಿರಿ. ಈ ಉಳ್ಳಾಗಡ್ಡಿನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಬೀನ್ಸ್ ಹಾಕ್ಕೊಳಕತ್ತೀನಿ ರೀ. ಬೀನ್ಸ್ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಕೈ ಆಡಿಸ್ಕೋಬೇಕ್ರಿ. ನೆಕ್ಸ್ಟ್ ಕ್ಯಾರೆಟು, ಗಜ್ಜರಿ ರೀ, ಎಲ್ಲ ಕಾಯಿಪಲ್ಯನೂ ಈ ಥರ ಹಾಕೋಬೇಕ್ರಿ. ನಾವು ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಇದ್ದರೂ ಹಾಕೋಬೋದು ರೀ. ಅಂದ್ರೆ ಗೋಬಿ, ಕ್ಯಾಬೇಜು, ಕ್ಯಾಪ್ಸಿಕಮ್, ನಾವು ಯಾವುದು ಅವೈಲೇಬಲ್ ಇದ್ರ ಮನ್ಯಾಗ ಹಾಕೋಬೇಕ್ರಿ. ಎಷ್ಟು ವೆಜಿಟೇಬಲ್ಸ್ ಹಾಕೊಂಡ್ರೂ ಪಲಾವ್ ಮಸ್ತಾಗುತ್ತೆ. ಈಗ ನೋಡಿರಿ, ಬಟಾಣಿ ಮತ್ತು ನೆಕ್ಸ್ಟ್ ಆಲೂಗಡ್ಡೆ ಹಾಕ್ಕೊಂಡೀನಿ. ಈ ವೆಜಿಟೇಬಲ್ ಪಲಾವಿಗೆ ಎಷ್ಟು ವೆಜಿಟೇಬಲ್ಸ್ ಹಾಕ್ಕೊತೀವಿ ಅಷ್ಟು ಮಸ್ತ್ ಆಗ್ತೈತೆ ರೀ. ಈಗ ನೋಡಿರಿ, ಉಪ್ಪು ಹಾಕ್ಕೊಳಕತ್ತೀನಿ. ನಾನಿಲ್ಲಿ ಟೊಮೆಟೊ ಇನ್ನೂ ಹಾಕ್ಕೊಂಡಿಲ್ಲ ರೀ, ಲಾಸ್ಟಿಗೆ ಹಾಕ್ಕೊತೀನಿ. ಅದು ಫಸ್ಟಿಗೆ ಹಾಕ್ಬಿಟ್ರೆ ಹುಳಿ ಇರ್ತೈತಲ್ಲ ರೀ, ಹಾಗಾಗಿ ವೆಜಿಟೇಬಲ್ಸ್ ಚೆಂದಾಗಿ ಬೇಯಂಗಿಲ್ಲ. ಹಾಗಾಗಿ ಈಗ ನೋಡಿರಿ, ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕ್ರಿ. ಈಗ ನೋಡಿರಿ, ನೆಕ್ಸ್ಟ್ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಳಕತ್ತೀನಿ. ಟೊಮೆಟೊ ಹಾಕ್ಕೊಂಡು ಇನ್ನೊಂದು ಸರಿ ಕಲಿಸ್ಕೋಬೇಕ್ರಿ. ನೋಡ್ರಿ, ಎಲ್ಲಾನು ಒಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ ಇದನ್ನು. ಹಾಗಾಗಿ ಮುಚ್ಚಳ ಮುಚ್ಚಿ ನಾನು ಒಂದು 2-3 ನಿಮಿಷ, 5 ನಿಮಿಷದ ಒಳಗರಿ ಈ ಥರ ಮುಚ್ಚಿಟ್ಕೊತೀನಿ. ನೋಡ್ರಿ, ಕಾಯಿಪಲ್ಲೆ ತರಕಾರಿ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗ್ಯಾವ್ರಿ. ಈ ಥರ ಬೇಯಿಸ್ಕೊಳ್ಬೇಕು ನೋಡ್ರಿ, 1-2 ನಿಮಿಷ. ಈಗ ನಾನು ನೆಕ್ಸ್ಟ್ ಏನು ಹಾಕ್ಕೊತೀನಿ ಅಂತ ಹೇಳಿದಿರಿ, ಪಲಾವ್ ಎಲೆ ರೀ. ಒಂದು ಪಲಾವ್ ಎಲೆನ ಈ ಥರ ಮುರಿದು ಹಾಕ್ಕೊಳಕತ್ತೀನಿ. ಇದು ಪಲಾವಿಗೆ ಮಸ್ತ್ ಫ್ಲೇವರ್ ಅಂತಲೇ ಹೇಳ್ಬೋದು ರೀ. ಮಸ್ತ್ ಘಮ ಘಮ ವಾಸನೆ ಬರ್ತೈತಿ. ಹಾಗಾಗಿ ಈಗ ರುಬ್ಬಿಟ್ಟಿದ್ದು ಮಸಾಲೆನ ಹಾಕ್ಕೊಳಕತ್ತೀನಿ. ಇದೆಲ್ಲ ಮಸಾಲೆ ಹಾಕ್ಕೊಂಡ್ಮೇಲೆ ಇನ್ನೊಂದ್ಸಲ ಈ ಥರ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಮಸ್ತ್ ಘಮ ಘಮ ಸ್ಮೆಲ್ ಬರಾಕತ್ತೈತಿ. ಈ ಕೊಬ್ಬರಿದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಕೊತ ಇರ್ಬೇಕ್ರಿ. ಸ್ವಲ್ಪ ಇದು
ಎಲ್ಲ ತರಕಾರಿ ಜೊತೆ ಫ್ರೈ ಆಗಬೇಕು. ಇನ್ನೊಂದು 2 ನಿಮಿಷ ಮುಚ್ಚಿಡ್ತೀನಿ ರೀ. ಇದನ್ನ ನೋಡಿರಿ ಎಲ್ಲನೂ ಎಷ್ಟು ಮಿಕ್ಸ್ ಆಗಿ ಎಲ್ಲ ಫುಲ್ ಹೊಂದ್ಕೊಂಡೈತಿ. ಈಗ ನೋಡಿರಿ ನೀರು ಹಾಕ್ಕೊಳಕತ್ತೀನಿ. ನಾನು 2.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೆ ರೀ. ಹಾಗಾಗಿ ಇಲ್ಲೇ 5 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕ್ರಿ. ನಾವು ಯಾವ ಗ್ಲಾಸಿಂದ ಅಕ್ಕಿ ತೊಗೊತೀವಲ್ರಿ ಅದೇ ಗ್ಲಾಸಿಂದನೇ ಡಬಲ್ ಹಾಕ್ಕೋಬೇಕ್ರಿ. ಈಗ ನಾ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ರಿ, ಹಾಗಾಗಿ 5 ಗ್ಲಾಸಷ್ಟು ನೀರು ಹಾಕ್ಕೊತೀನಿ ರೀ. ಆಮೇಲೆ ಈಗ ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ರೀ, ಹಾಗಾಗಿ ಇನ್ನೊಂದು ಚೂರು ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ನೀರು ಕುದಿ ಬರ್ಬೇಕ್ರಿ, ಆವಾಗ ಅಕ್ಕಿ ಹಾಕ್ಕೋಬೇಕು. ಈಗ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿರಿ ಫೈನಲ್ಲಾಗಿ. ಆಮೇಲೆ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಮತ್ತೇನಾರ ಉಪ್ಪು ಖಾರ ಕಡಿಮೆ ಆಗಿದ್ರೆ ಒಂದು ಸಲ ಹಾಕ್ಕೋಬೇಕ್ರಿ. ಮತ್ತು ನಾನಿಲ್ಲಿ ಯಾವುದೇ ಪಲಾವ್ ಮಸಾಲೆನೂ ಹಾಕ್ಕೊಳಕತ್ತಿಲ್ಲ ರೀ. ಇಷ್ಟ ಹಾಕ್ಕೊಂಡು ಮಾಡ್ಕೋಬೇಕು, ಮಸ್ತ್ ಟೇಸ್ಟ್ ಆಗುತ್ತೆ ರೀ. ಹೋಟೆಲ್ನಾಗೆಲ್ಲ ಪಲಾವ್ ಆಗುತ್ತಲ್ರಿ, ಅದಕ್ಕಿಂತನೂ ರುಚಿ ಆಗ್ಬೇಕಂತ ಹೇಳ್ಬೋದು. ಈಗ ಬರ್ರಿ ಇದಕ್ಕೆ ಒಂದು ಏನಂತಾರೆ ರೈತಾನ ರೆಡಿ ಮಾಡ್ಕೊಳ್ಳೋಣ. ಪಲಾವಿಗೆ ರೈತ ಇದ್ರೇ ಮಸ್ತ್ ಕಾಂಬಿನೇಷನ್ ಅಲ್ರಿ. ಹಾಗಾಗಿ ಈಗ ನಾ ಒಂದು 3-4 ಚಮಚದಷ್ಟು ಗಟ್ಟಿ ಮೊಸರು ತೊಗೊಂಡೇನಿ ರೀ. ಅದಕ್ಕೊಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ರೀ, ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಮತ್ತು ಸಣ್ಣಗೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಇದು ಬ್ಯಾಡ್ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿರಿ ಒಂದು 2 ಇದು ರೀ ಏನು ಸೌತೆಕಾಯಿನ ಹೆರಿಜಿ ಅದನ್ನು ಹಾಕ್ಕೊಳಕತ್ತೀನಿ. ಈಗ ಇದನ್ನು ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಲಾವಿಗೆ ರೈತ ಇದ್ರೇ ಮಸ್ತ್ ಟೇಸ್ಟ್ ನೋಡಿರಿ, ತಿನ್ನಕ್ಕೆ ಮಸ್ತ್ ಅನ್ನಿಸ್ತೈತಿ. ಈಗ ಫೈನಲಾಗಿ ಒಂದು ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಈ ರೈತಾಕ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದು ಹಾಕಿದ್ರೆ ಮಸ್ತ್ ಟೇಸ್ಟ್ ರೀ. ಈ ಹೋಟೆಲ್ನಾಗೆಲ್ಲ ಕೊಡ್ತಾರಲ್ರಿ ರೈತ, ಸೇಮ್ ಅದೇ ಟೇಸ್ಟ್ ಆಗ್ತೈತಿ. ನೋಡಿರಿ ರೈತ ರೆಡಿ ಆಗೈತಿ. ಈಗ ಬರ್ರಿ ಈಗ ನೆಕ್ಸ್ಟ್ ಪಲಾವ್ ನೋಡ್ಕೊಂಬರೋಣ. ಈಗ ನೋಡಿರಿ 2 ವಿಷಲ್ ಮಾಡಿದಾದ್ಮೇಲೆ ನೋಡಿರಿ ಓಪನ್ ಮಾಡೀನಿ. ಬಿಸಿಯಾಗಿ ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್, ತರಕಾರಿ ಪಲಾವ್ ರೆಡಿ ಆಗೈತೆ ರೀ. ಮಸ್ತ್ ಘಮ ಸ್ಮೆಲ್ ಬರಾಕತ್ತೈತೆ ರೀ. ಭಾರಿ ಟೇಸ್ಟ್ ಆಗೈತೆ ರೀ ಫ್ರೆಂಡ್ಸ್. ನೋಡಿರಿ ಹೆಂಗಾಗೈತಿ ಅಂಥೇಳಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ನೀವು ಇದನ್ನು ಟ್ರೈ ಮಾಡಿರಿ, ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ಈ ರೈತಾನು ಇದ್ರ ಜೊತೆಗೆ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.